ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇಡೀ ದೇಶದಲ್ಲಿ ಮೇಲ್ಪಂಕ್ತಿ ಹಾಕುವ ರೀತಿಯಲ್ಲಿ ಕಾಂಗ್ರೆಸ್ ಅತ್ಯಂತ ಸೂಕ್ಷ್ಮವಾಗಿ ಯಾವುದೇ ರೀತಿ ಗೊಂದಲವಿಲ್ಲದಂತೆ ಬಹಳ ಸುಲಲಿತವಾಗಿ ಸರ್ಕಾರವನ್ನು ಬದಲಾಯಿಸಿದೆ. ಮುಖ್ಯಮಂತ್ರಿ ಹುದ್ದೆ ಬದಲಾಗಬೇಕು ಅಂತ ಹೇಳಿದ್ರೆ ಏನೆಲ್ಲ ದೊಡ್ಡ ಫೈಟ್ಗಳಾಗ್ತಾ ಇತ್ತು, ಆ ಫೈಟ್ಗಳಿಗೆ ಯಾವ ಕಾರಣಕ್ಕೂ ಕೂಡ ಅವಕಾಶವನ್ನು ಕಾಂಗ್ರೆಸ್ ಕೊಟ್ಟಿಲ್ಲ. ಕಾಂಗ್ರೆಸ್ನ ಒಳಗಡಿರುವಂಥ ಆಂತರಿಕ ವಿಚಾರಗಳು, ಆಂತರಿಕ ಬೆಳವಣಿಗೆಗಳನ್ನು ಹೊರತುಪಡಿಸಿದರೆ ಹೊರಗಡೆ ನೋಟಕ್ಕೆ ಎಲ್ಲಿಯೂ ಕೂಡ ಕೊಂಚವೂ ಗೊಂದಲವಾಗದಂತೆ, ಗಲಿಬಿಲಿಯಾಗದಂತೆ ಹೊಸ ಸರ್ಕಾರ ರಚನೆ ಆಗಿದೆ. ಡಿಕೆ ಸರ್ಕಾರ ರಚನೆ ಆಗಿದೆ. ನಿನ್ನೆ ಅಷ್ಟೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. 6 ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಿದ್ದಾರೆ. ಬಹಳ ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ವೇಗವಾಗಿ ಹೋಗ್ತಾ ಇದ್ದಾರೆ. ಗ್ಯಾರಂಟಿಗಳಿಗೂ ಕೂಡ ವೇಗ ಸಿಗುತ್ತೆ ಅನ್ನುವ ರೀತಿಯಲ್ಲಿ. ಆದರೆ ಡಿ ಕೆ ಶಿವಕುಮಾರ್ ಇಷ್ಟು ವೇಗವಾಗಿ ಹೋಗ್ತಾ ಇದ್ದಾರಲ್ಲ, ಈ ವೇಗದ ಹಾದಿ ಹೇಗಿದೆ? ನಿಜಕ್ಕೂ ಕೂಡ ಅಷ್ಟು ಸುಲಭದ ಹೂವಿನ ಹಾದಿನ ಅಥವಾ ಕಲ್ಲು ಮುಳ್ಳಿನ ಹಾದಿನ? ಸವಾಲುಗಳೇ ಇಲ್ವಾ? ಅನೇಕ ಸವಾಲುಗಳಿದ್ದಾವೆ, ಸಂಕಷ್ಟಗಳು ಇದ್ದಾವೆ. ಅದನ್ನು ಗೆಲ್ಲುವ ತಾಕತ್ತು ಡಿ ಕೆ ಶಿವಕುಮಾರ್ ಇರಬಹುದು. ಬಟ್ ಸನ್ನಿವೇಶಗಳು ಯಾವ ರೀತಿ ಸೃಷ್ಟಿಯಾಗುತ್ತೆ ಏನು ಎತ್ತ ಅಂತೇಳಿ ಮಾತನಾಡ್ತಾ ಹೋಗೋಣ. ಇವತ್ತಿನ ಡಿಬೇಟ್ನಲ್ಲಿ ಭಾಗವಹಿಸಿದ್ದಾರೆ ಕಾಂಗ್ರೆಸ್ನ ವಕ್ತಾರ ಸೂರ್ಯ ಮುಕುಂದರಾಜ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು JDSನ ನಾಗೇಂದ್ರ ಪ್ರಸಾದ್ ಇದ್ದಾರೆ. ನಾಗೇಂದ್ರ ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲ ಶುರು ಮಾಡೋಣ. ಸೂರ್ಯ ಮುಕುಂದರಾಜ್ ಅವರೇ, ಎಲ್ಲವೂ ಕೂಡ ಬಹಳ ಸುಲಲಿತವಾಗಿ, ಬಹಳ ಸಲೀಸಾಗಿದೆ. ಎಲ್ಲವೂ ಅಂದುಕೊಂಡಂಗಾಗಿದೆ. ಇಡೀ ದೇಶದಲ್ಲಿ ಒಂದು ಮಾದರಿ ಕರ್ನಾಟಕ ಕಾಂಗ್ರೆಸ್ ಅಂದ್ರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಹಾಗೆಂದು ಮಾತ್ರಕ್ಕೆ ನೋಡಿ, ಇವತ್ತೇ ಎಲ್ಲವೂ ಆರಾಮಾಗಿದೆ ಅಂತ ಈಗ ಜಸ್ಟ್ ಬಂದಿರುವಂಥ ಹೊಸ ಸುದ್ದಿ ಅಂದರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟರೆ ಮಾತ್ರ ನಾನು ಸಚಿವ ಸ್ಥಾನವನ್ನು ತೆಗೆದುಕೊಳ್ತೀನಿ, ಇಲ್ಲಾಂದ್ರೆ ರಾಜೀನಾಮೆ ಅಂತ ಹೇಳ್ತಿದ್ದಾರೆ. ಮೊದಲ ವಿಘ್ನ ಇದು. ಇಂಥ ಅದೆಷ್ಟು ವಿಘ್ನಗಳು ಬರುತ್ತೋ ಗೊತ್ತಿಲ್ಲ. ಮೊದಲೇ ಈಗ 2ನೇ ದಿನಕ್ಕೆ ಆರಂಭ ಆಗಿದೆ ಅಂತ. ರಾಜಕಾರಣ ಅಂದಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ. ಪ್ರತಿಯೊಂದು ಪಕ್ಷಗಳಲ್ಲೂ ಮತ್ತು ಪ್ರತಿಯೊಂದು ರಾಜ್ಯದಲ್ಲೂ ಈ ಥರದೊಂದು ಅಧಿಕಾರದ ಸ್ಥಿತ್ಯಂತರಗಳಾಗುವಂಥ ಸಂದರ್ಭದಲ್ಲಿ ಹಿರಿಯ ನಾಯಕರುಗಳು ಕೆಲವೊಂದು ವಿಚಾರಗಳನ್ನು ಅವರ ದೃಷ್ಟಿಕೋನದಲ್ಲಿ ಮಂಡಿಸುವಂಥದ್ದು, ಪಕ್ಷಕ್ಕೆ ಬೇಡಿಕೆ ಇಡುವಂಥದ್ದು ಸಾಮಾನ್ಯವಾಗಿ ನಡೀತಾ ಇರುವಂಥ ಸಂಗತಿ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಹಿರಿಯರು, ವಿದ್ಯಾರ್ಥಿ ಚಳವಳಿಗಳಲ್ಲಿ ಇವರೆಲ್ಲ ಸಮಕಾಲೀನರು, ಜೊತೆಲೇ ಬೆಳೆದಂಥವ್ರು, ಸಮಾನವಾದಂಥ ಒಂದು ಇದರಲ್ಲಿ ಸಿದ್ಧಾಂತದಲ್ಲಿ ಸೈದ್ಧಾಂತಿಕವಾಗಿ ಮುಂದೆ ಬಂದಂಥವ್ರು. ಇವತ್ತು ಅವರ ಆಶಯ ಆ ರೀತಿ ಇದೆ ಅಂತ ಇದು ಏನು ಮಾಧ್ಯಮಗಳಲ್ಲಿ ವರದಿಯಾಗಿರುವಂಥದ್ದನ್ನ ನಾನು ನೋಡಿರುವಂಥದ್ದು. ಅಂದರೆ ಇದರಿಂದ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಚೆಗಡೆ ಎದ್ದು ಬಂದರು, ಮಧ್ಯದಲ್ಲೇ ಬಂದರು, ಈ ಥರ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಕೆಲವೊಂದೊಂದು ಇವಾಗ ಇವ್ರಿಗೆ ಸತೀಶ್ ಜಾರಕಿಹೊಳಿ ಅವ್ರಿಗೆ PWD ಖಾತೆಗಿಂತ ಸಮಾಜ ಕಲ್ಯಾಣ ಇಲಾಖೆ ನನಗೆ ಕೊಟ್ಟಿದ್ರೆ ನನಗೆ ಇಷ್ಟ ಆಗ್ತಾ ಇತ್ತು ಅಂತ ಇಲ್ಲಿ ಲೋಕೋಪಯೋಗಿ ಖಾತೆಯನ್ನೇ ಮುಂದುವರಿಸಿ, ಯಾಕಂದ್ರೆ 3 ವರ್ಷ ನಾನು ಸಂಶೋಧನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಆರಂಭದಲ್ಲಿ ಅವರು ನನಗೆ ಲೋಕೋಪಯೋಗಿಗಿಂತ ಸಮಾಜ ಕಲ್ಯಾಣ ಕೊಟ್ಟಿದ್ರೆ ನಾನು ಆ ನಿಟ್ಟಿನಲ್ಲಿ ಎಷ್ಟು ಹೆಚ್ಚು ಕೆಲಸ ಮಾಡ್ಬೋದಾಗಿತ್ತು ಅನ್ನೋದು ಅವ್ರ ಮನಸ್ಸಲ್ಲಿ. ಲೋಕೋಪಯೋಗಿ ಸಚಿವರಾದ್ಮೇಲೆ ನನ್ನ ಒಂದು ವೈಯಕ್ತಿಕ ಅನುಭವ ಹೇಳೋದಾದ್ರೆ, ನಮ್ಮ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ ಸಂಕೀರ್ಣ ತಾವು ನೋಡಿರ್ತೀರ. ಅಲ್ಲಿ ಲಿಫ್ಟು ಸಮಸ್ಯೆ ಇತ್ತು, ಆಮೇಲೆ ಶೌಚಾಲಯಗಳ ಸಮಸ್ಯೆ ಇತ್ತು. ಅದನ್ನು ಕೇಳಿದ್ದು ಕೆಲವೇ ಗಂಟೆಗಳಲ್ಲಿ 12 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ರು. ಅಂದರೆ ಅವ್ರದ್ದು ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಕಳಂಕರಹಿತವಾದಂಥ ಒಂದು ಲೋಕೋಪಯೋಗಿ ಇಲಾಖೆಯನ್ನು ಮಾಡಬೇಕು ಅಂತ ಅವ್ರು ಮಾಡಿದ್ರು. ಸೊ ರಾಮಲಿಂಗಾರೆಡ್ಡಿ ಅವರು ಅಷ್ಟೇ ಸಾರಿಗೆ ಸಚಿವರಾಗಿ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಹೊಸ ಬಸ್ಗಳು ಮಾಡಿದ್ದಾರೆ. ಮತ್ತು ಇದ್ದಂಥ ಬಸ್ಗಳನ್ನ ರಿಫರ್ಬ್ರಿಷ್ ಮಾಡಿ ಅದನ್ನು ಅಂಬಾರಿ ಇದರಲ್ಲಿ ಒಂದು ಇದನ್ನ ಮಾಡಿದ್ರು. ಕೆಂಪು ಬಸ್ಗಳು ತಾವು ನೋಡಿರ್ಬೋದು. ಆಮೇಲೆ ಇಂದಿನ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ತುಂಬ ಸಮರ್ಥವಾಗಿ, ಸರಳವಾಗಿ ಅದನ್ನು ನಿಭಾಯಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಒಂದು ಹಿರಿತನ ಮತ್ತೆ ಅನುಭವ ಅದು ಪಕ್ಷಕ್ಕೆ ಬೇಕಾಗುತ್ತೆ. ಮೊದಲ ದಿನನೇ ಸ್ಫೋಟ ಆದ್ರೆ ಎತ್ತು ಏರಿಗೆ ಎಮ್ಮೆ ನೀರಿಗೆ ರೀತಿ ಆಗೋದಿಲ್ಲ. ಯಾಕಂದ್ರೆ ಹಿರಿಯರಿಗೆ ದೊಡ್ಡ ಸವಾಲು, ಡಿ ಕೆ ಶಿವಕುಮಾರ್ಗೆ ಹಿರಿಯರು ದೊಡ್ಡ ಸವಾಲು. ಅವರನ್ನ ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ಅವರಿಗೆ ಬೆಂಬಲ ಕೊಡ್ತಾ ಇದ್ರು. ಅವರ ವರ್ಚಸ್ಸು ಅವರನ್ನ ಅರ್ಧಕ್ಕರ್ಧ ಮ್ಯಾನೇಜ್ ಮಾಡ್ಬಿಡ್ತಾ ಇತ್ತು. ಸಿದ್ದರಾಮಯ್ಯ ಅವರ ವರ್ಚಸ್ಸು ರೀತಿಯಲ್ಲಿ ಸಿದ್ದರಾಮಯ್ಯ ಮ್ಯಾನೇಜ್ ಮಾಡುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸಾಧ್ಯ ಆಗುತ್ತಾ? ಅದು ಅಲ್ಲ, ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಪಕ್ಷದ ಅಧ್ಯಕ್ಷರಾಗಿ 6 ವರ್ಷಗಳ ಕಾಲ ಎಲ್ಲ ಹಿರಿಯರನ್ನ ಸಮಾನವಾಗಿ ಜೊತೆನಲ್ಲಿ ತಗೊಂಡೋಗಿದ್ದಕ್ಕೆ 136 ಸೀಟು ಬಂದಿದ್ದು. ಸೊ ಆ ರೀತಿಯಾದಂಥ ಅವ್ರಿಗೆ ಮುತ್ಸದ್ದಿತನ ಇದೆ. ಮತ್ತು ರಾಜಕಾರಣವನ್ನ ಅವರು ಅಧಿಕಾರ ರಾಜಕಾರಣವನ್ನ ಯಾರ್ದೋ ಮೇಲಿನ ಸವಾಲಾಗಿ ಅಥವಾ ಪ್ರತಿಷ್ಠೆಯಾಗಿ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಮಾಡಲ್ಲ. ಇದನ್ನೆಲ್ಲ ಸರಿದೂಗಿಸ್ಕೊಳ್ಳುವಂಥ ಅವಕಾಶಗಳಿದ್ದಾವೆ. ಸೊ ಈ ರೀತಿ ಏನೇ ಅಪಸ್ವರಗಳು ಅಥವಾ ಅಸಮಾಧಾನಗಳು ಬಂದರೂ ಅದು ಬಗೆಹರಿಯುತ್ತೆ. ಪಕ್ಷದ ನಾಯಕತ್ವ ಮತ್ತು ಹೈಕಮಾಂಡ್ ಕೂಡ ದೃಢವಾಗಿ ಅದನ್ನ ಬಗೆಹರಿಸುತ್ತೆ. ಎಸ್, ದೀಪಕ್ ಅವರು ಹಿರಿಯ ಪತ್ರಕರ್ತರು ಕೂಡ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ. ದೀಪಕ್ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್.
ಈಗ ಮೊದಲ ದಿನದಿಂದಲೂ ಕೂಡ ನೋಡ್ತಾ ಇದ್ದೀರಿ, ಇವತ್ತೇ ಒಂದು ಅಪಸ್ವರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ನಿಭಾಯಿಸಿದ ರೀತಿ ಬೇರೆ ರೀತಿಯೇ ಇತ್ತು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಇದು ಡಿ ಕೆ ಸರ್ಕಾರ ಅಂತ ಹೇಳುವಷ್ಟ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಷ್ಟೇ ಶಕ್ತಿಯನ್ನ ಎರಡು ಕಡೆಗಳಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿದೆ ದೀಪಕ್ ಸರ್. ಒಂದ್ ಕಡೆ ಆಡಳಿತ, ಮತ್ತೊಂದು ಕಡೆ ಕಾಂಗ್ರೆಸ್ನ ಪಕ್ಷವನ್ನ ಅಷ್ಟೇ ಹಿಡಿತದಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು ಅಂತ, ಎರಡನ್ನೂ ಕೂಡ ನಿಭಾಯಿಸಲಿಕ್ಕೆ ಹೇಗೆ ಆಗಬಹುದು ಅಂತ. ಮೊದಲನೇದಾಗಿ ದರ್ಶನ್, ಥ್ಯಾಂಕ್ ಯು ನನ್ನನ್ನ ಈಗ ಚರ್ಚೆಗೆ ಆಹ್ವಾನ ಮಾಡಿರೋದಕ್ಕೆ. ಒಂದು ವಿಚಾರ ಹೇಳಲೇಬೇಕಾಗತ್ತೆ ಇಲ್ಲಿ. ಕಾಂಗ್ರೆಸ್ ನಲ್ಲಿ ಭುಗಿಲೆದ್ದಿದ್ದಂತ ಒಂದು ವರ್ಷದಲ್ಲಿ ಭುಗಿಲಿದ್ದಂತ ನಾಯಕತ್ವ ಬದಲಾವಣೆ ಇಶ್ಯೂ ಬಗ್ಗೆ ಇಡೀ ಕರ್ನಾಟಕದ ಆಲೋಚನೆ, ವಿಪಕ್ಷಗಳ ಆಲೋಚನೆಯನ್ನ ಕಾಂಗ್ರೆಸ್ ತಲೆ ಕೆಳಗಾಗಿ ಮಾಡುವುದರಲ್ಲಿ ಯಶಸ್ವಿಯಾಗಿದೆ. ಬಹುಶಃ ಯಾರು ಕೂಡ ಇಷ್ಟು ಸುಗಮವಾಗಿ, ಸುಲಲಿತವಾಗಿ ಒಂದು ಹೊಸ ಸರ್ಕಾರ ರಚನೆ ಆಗ್ತದೆ, ನಾಯಕತ್ವ ಬದಲಾವಣೆ ಆಗ್ತದೆ ಅಂತ ಹೇಳಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕರ್ನಾಟಕದಲ್ಲಿ ಹೈ ಡ್ರಾಮಾನೇ ನಡೆದೋಗ್ತದೆ, ಒಂದು ರಾಜಕೀಯ ನಾಟಕವೇ ನಡೆದೋಗ್ತದೆ, ಒಂದ್ ರೀತಿ ಅಸ್ಥಿರತೆ ಸೃಷ್ಟಿ ಆಗ್ತದೆ, ರಾಜಕೀಯ ಅನಿಶ್ಚಿತತೆ ಸೃಷ್ಟಿ ಆಗ್ತದೆ ಅಂತ ಹೇಳಿ ಬಹಳಷ್ಟು ಜನ ಕರ್ನಾಟಕ ಜನತೆ ಮತ್ತೆ ಹಾಗೇನೆ ವಿಪಕ್ಷಗಳು ತುಂಬಾ ನಿರೀಕ್ಷೆಯಲ್ಲಿದ್ವು. ಆದ್ರೆ ಅದನ್ನೆಲ್ಲವೂ ಕೂಡ ಮೀರಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಕಾಂಗ್ರೆಸ್ನ ರಾಜ್ಯ ನಾಯಕರು ಅದನ್ನ ತುಂಬಾ ಸುಲಿದ ಬಾಳೆಹಣ್ಣಿನಷ್ಟು ಸುಲಭವಾಗಿ ಹೊಸ ಸರ್ಕಾರವನ್ನು ತರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಮುಂದಿನ ದಿನಗಳು ಅಷ್ಟೇ ಸುಲಿದ ಬಾಳೆಹಣ್ಣಿನಂತೆಯೇ ಸರ್ಕಾರವನ್ನ ರಚಿಸಬಹುದಾ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೀವೀಗ ಪ್ರಸ್ತಾಪ ಮಾಡ್ತಾ ಹೇಳಿದ್ರಿ, ಒಂದು ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ, ಒಂದು ಕ್ಯಾಬಿನೆಟ್ ರಚನೆ ಆದಂತ ಸಂದರ್ಭದಲ್ಲಿ ಸಚಿವರಿಗೆ ಖಾತೆಯನ್ನು ಹಂಚುವಾಗ ಜಿಲ್ಲಾ ಉಸ್ತುವಾರಿಗಳನ್ನು ಕೊಡಬೇಕಾದ್ರೆ ಇಂತಹ ಅಸಮಾಧಾನಗಳು, ಅಪಸ್ವರಗಳು ಸಹಜವೇ. ಎಲ್ಲಾ ಸರ್ಕಾರಗಳು ಇದು ಸಹಜವೇ. ಅದನ್ನ ಹೇಗೆ ನಾಯಕರುಗಳಲ್ಲಿ ಅದನ್ನ ಅವ್ರಿಗೆ ಮನವೊಲಿಸುವಂತ ಕೆಲಸ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಇಲ್ಲಿ. ಹಾಗಾಗಿ ಆರಂಭಿಕ ಹಂತದಲ್ಲಿ ಏನು ಇದು ಒಂದು ಖಾತೆ ಹಂಚಿಕೆಯಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ, ಇದು ಸರ್ಕಾರದೊಳಗಿನ ಒಂದು ದೊಡ್ಡ ಅಪಸ್ವರ ಅಂತೇಳಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅಪಸ್ವರ ಎದ್ದಿದೆ ಅನ್ನೋದಾದ್ರೆ ಅದನ್ನ ಬಗೆಹರಿಸುವವರು ಯಾರು? ಹೈಕಮಾಂಡ, ಸಿದ್ದರಾಮಯ್ಯನ, ಡಿ ಕೆ ಶಿವಕುಮಾರ? ಒಂದು ಹಂತಕ್ಕೆ ನಾನು ಆರಂಭದಲ್ಲೇ ಹೇಳಿದಂಗೆ, ಒಂದು ಹಂತಕ್ಕೆ ಈ ದೊಡ್ಡ ಸವಾಲನ್ನ ತುಂಬಾ ಸುರಕ್ಷಿತವಾಗಿ, ಸುಲಲಿತವಾಗಿ ಅದನ್ನ ಬಗೆಹರಿಸೋದ್ರಲ್ಲಿ ಹೈಕಮಾಂಡ್ ಯಶಸ್ವಿ ಆಗಿರೋದ್ರಿಂದ ಈಗ ಒಂದ್ ರೀತಿ ಹೈಕಮಾಂಡ್ ಟಾಪ್ ಅಲ್ಲಿ ಇದೆ, ಅಂದ್ರೆ ಎತ್ತರದ ಸ್ಥಾನದಲ್ಲಿದೆ. ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ನ ನಿರ್ಧಾರಗಳನ್ನ ಅಥವಾ ಪಕ್ಷದ ವರಿಷ್ಠರ ತೀರ್ಮಾನಗಳನ್ನ ಧಿಕ್ಕರಿಸಿ ಧ್ವನಿ ಎತ್ತುವ ಅಥವಾ ಧಿಕ್ಕರಿಸಿ ತೀರ್ಮಾನಗಳನ್ನ ಕೈಗೊಳ್ಳುವ ಅಥವಾ ಬೇರೆ ರೀತಿಯ ನಿರ್ಧಾರಗಳನ್ನ ಕೈಗೊಳ್ಳುವ, ಈಗ ರಾಜೀನಾಮೆ ಕೊಡುವ ಥ್ರೆಟ್ ಮಾಡಿದ್ರು, ಈ ತರದೆಲ್ಲ ಇದೆಲ್ಲ ಇಂತಹ ಒಂದು ಎಚ್ಚರಿಸುವ, ಭಯಪಡಿಸುವ ಅಥವಾ ಬ್ಲಾಕ್ ಮೇಲ್ ಮಾಡುವಂತಹ ಯಾವುದೇ ಹಂತಕ್ಕೆ ನಾಯಕರು ಹೋಗಲಾರರು ಅಂತೇಳಿ ನಾನಾದ್ರೂ ಭಾವಿಸಿದ್ದೇನೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಇದೆಯಲ್ಲ, ಅತ್ಯಂತ ಬಹುದೊಡ್ಡ ಪ್ರಕ್ರಿಯೆ ಅದು. ನಾನು, ನೀವು ಮತ್ತೆ ಎಲ್ಲಾ ಮಾಧ್ಯಮಗಳು ಕೂಡ ವರ್ಷಾನುಗಟ್ಲೆ ಅದ್ರ ಬಗ್ಗೆ ಚರ್ಚೆಗಳನ್ನ ಮಾಡಿದಂಥದ್ದು. ಅಂತ ಒಂದು ಕಠಿಣವಾದಂತ ಪ್ರಕ್ರಿಯೆ, ಪ್ರೊಸೆಸ್ ಅನ್ನೇ ಹೈಕಮಾಂಡ್ ಅತ್ಯಂತ ಸುಲಭವಾಗಿ ನಿಭಾಯಿಸಿದೆ ಅನ್ನೋದಾದ್ರೆ, ಈ ಸಣ್ಣ ಪುಟ್ಟ ಖಾತೆ ಹಂಚಿಕೆ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಕೊಡುವಂತ ವಿಚಾರ ಆಗಿರ್ಬೋದು, ಅಥವಾ ನನಗೆ ನಗರಾಭಿವೃದ್ಧಿನೇ ಬೇಕು, ಕಂದಾಯನೇ ಬೇಕು, ಲೋಕೋಪಯೋಗ ಬೇಕು ಅನ್ನುವಂತ ಒಂದು ಸಾಮಾನ್ಯ ಬೇಡಿಕೆಗಳು ಅಥವಾ ಸಾಮಾನ್ಯ ಅಸಮಾಧಾನಗಳನ್ನ ಹೈಕಮಾಂಡ್ ಖಂಡಿತವಾಗ್ಲೂ ಅದನ್ನ ಬಗೆಹರಿಸುತ್ತೆ, 100% ಬಗೆಹರಿಸುತ್ತೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮರ್ಥರಿದ್ದಾರೆ. ಹಾಗೇನೆ ಬ್ಯಾಕ್ ಟು ಬ್ಯಾಕ್ ಸಿದ್ದರಾಮಯ್ಯನವರು ಕೂಡ ಇಂತ ಒಂದು ವಿಚಾರಗಳನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದು, ಈಗ ಏನು ಈ ಆರಂಭದಲ್ಲಿ ಅವ್ರು ಅನ್ಕೊಂಡಿದ್ದೆ ಹಿಂಗೆ, ಒಂದ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಒಂದು, ಪಕ್ಷಗಳ ಹಾನಿ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಇಷ್ಟು ಬಹುದೊಡ್ಡ ತ್ಯಾಗಗಳು ಅಥವಾ ಇಷ್ಟು ಬಹುದೊಡ್ಡ ಬದಲಾವಣೆಗಳಿಗೆ ಎಲ್ಲರೂ ಒಪ್ಪಿಕೊಂಡಿರ್ಬೇಕಾದ್ರೆ, ಯಾರೋ ಒಬ್ಬ ಸಚಿವರ ಒಂದು ಖಾತೆಯ ಖ್ಯಾತೆ ಇದೆಯಲ್ಲ, ಅದು ತುಂಬಾ ದೊಡ್ಡ ಇಶ್ಯೂ ಆಗ್ಲಾರ್ದು ಅನ್ನೋಂಥದ್ದು ನನ್ನ ಅಭಿಪ್ರಾಯ.